ಬೀಗ ಮತ್ತು ಬೀಗದ ಕೈ, ಯಶವಂತ ಚಿತ್ತಾಲ ಬರೆದಿರುವಂತಹ ಸಾಹಿತ್ಯ. ಆಫೀಸಿಗೆ ಹೊರಟು ನಿಂತ ಕೇಶವನ ಕೈಯಲ್ಲಿ ಎಂದಿನಂತೂ ಆ ಕಪ್ಪು ಲೋಹದ ದೊಡ್ಡ ಬೀಗ ಬಂದಿತ್ತು. ಕೋಣೆಯ ಬಾಗಿಲ ಬಳಿಯಲ್ಲಿರುವ ಸ್ಕೂಲಿನ ಮೇಲೆ ಕುಳಿತು ಬೀಗವನ್ನು ಅರಿವೆಯ ಚಿಂದಿಯಿಂದ ಸ್ವಚ್ಛವಾಗಿ ಉಜ್ಜಿ ಅದರ ತೂತಿನಲ್ಲಿ ಬಲವಾಗಿ ಒಮ್ಮೆ ಊದಿದ. ಕಪ್ಪು ಲೋಹದ ದೊಡ್ಡ ಕೈಯನ್ನು ಬೀಗದ ತೂತಿನಲ್ಲಿ ಹಾಕಿ ತಿರುವಿ ಬೀಗ ಸರಿಯಾಗಿ ಕೆಲಸ ಮಾಡುತ್ತಿದೆ ಎಂಬ ಸಮಾಧಾನ ಪ್ರಕಟಿಸುತ್ತಾ ಎದ್ದು ನಿಂತ. ಗೋಡೆಯ ಮೇಲಿನ ಮೊಳೆಗೆ ತೂಗು ಹಾಕಿ ಕನ್ನಡಿಯಲ್ಲಿ ಮುಖ ನೋಡಿಕೊಂಡು ಈಗ ಆಫೀಸಿಗೆ ಹೋಗಲು ಅಡ್ಡಿ ಇಲ್ಲ ಎನ್ನುವ ಭಾವದಿಂದ ಹೊಸಲು ದಾಟಿ ಕದ ಮುಚ್ಚಿದ. ಅಗಳಿ ಅದರ ಕೊಂಡಿಯಲ್ಲಿ ಬೀಗ ಸಿಕ್ಕಿಸಿ ಬೀಗದ ಕೈಯನ್ನು ತೂತಿನಲ್ಲಿ ತಿರುವಿ ಹೊರಗೆ ತೆಗೆದು ಜಾಗರೂಕತೆಯಿಂದ ಜೋಬಿನಲ್ಲಿ ಸೇರಿಸಿ ಅಂಗಳಕ್ಕೆ ಇಳಿದು ಗೇಟಿನತ್ತ ಹೆಜ್ಜೆ ಹಾಕುತ್ತಾ ಹೋದ. ಕಾಂಪೌಂಡಿನ ಗೇಟಿನವರೆಗೆ ಹೋಗುತ್ತಾ ಅನುಮಾನಿಸುತ್ತಾ ಹಿಂದಿರುಗಿ ಕೇಶವ ಮೊರೆಯ ಮೇಲೆ ದಡುತ್ತಾ ಲಘು ಬಗೆಯಿಂದ ಕದವನ್ನು ಸಮೀಪಿಸಿ ಕಿಸೆಯೊಳಗಿಂದ ಬೀಗದ ಕೈಯನ್ನು ಹೊರತೆಗೆದು ಶಂಕಿಸುತ್ತಾ ಬೀಗದ ತೂತಿನಲ್ಲಿ ನೆಟ್ಟು ತಿರುವಿದ. ಮತ್ತೆ ಅವನಿಗೆ ಅನುಮಾನ ಬಂದ್ಬಿಟ್ಟು ಮತ್ತೆ ಕಾಂಪೌಂಡ್ವರೆಗೂ ಹೋಗಿ ಅಲ್ಲಿಂದ ಅವನು ಮನೆವರೆಗೂ ಬಂದು ಮತ್ತೆ ಆ ಬೀಗದ ಕೈನ ಹಾಕ್ಬಿಟ್ಟು ಚೆಕ್ ಮಾಡಿ ನೋಡ್ತಾನೆ ಸರಿಯಾಗಿ ಹಾಕಿದ್ದೀನಾ ಇಲ್ವಾ ಅಂತ. ನೆಕ್ಸ್ಟ್ ಬೀಗ ತೆರೆಯಿತು. ಅನಾಯಾಸವಾಗಿ ಮರೆ ಗೆಲುವಾಯಿತು. ಸಮಾಧಾನದ ನಿಟ್ಟುರಿಸು ಬಿಟ್ಟ. ತಿರುಗೊಮ್ಮೆ ಬೀಗ ಹಾಕಿ ಬರಬರನೆ ಔಡುಗಚ್ಚಿದ ನಿರ್ಧಾರ ಗೇಟಿನತ್ತ ನಡೆಯದೆತ್ತಿದ. ಟ್ರೇನಿನ ಕಿಟಕಿಯೊಳಗಿಂದ ದೂರವೆಲ್ಲೋ ದೃಷ್ಟಿ ನೆಟ್ಟು ಕೂತ ಕೇಶವ ಗುಮ್ಮ ನಗುಸುತ್ತಾ ಎನ್ನುತ್ತಾ ತನ್ನನ್ನು ನೋಡಿ ವಿಚಿತ್ರವಾಗಿ ನಕ್ಕ ಆ ಹುಡುಗಿಯರ ಕಣ್ಣುಗಳನ್ನು ನೆನಪಿಗೆ ಬಂದು ಹುಬ್ಬು ಗಟ್ಟೆಂಕಿದ. ಮುಂದೆಯೇ ಕುಳಿತು ಇವೆಲ್ಲ ಚಟುವಟಿಕೆಗಳನ್ನು ನೋಡುತ್ತಿದ್ದ ಗುಜರಾತಿ ಮುದುಕನೊಬ್ಬ ತನ್ನ ಪೊತ್ತೆ ಮೀಸೆಗಳ ಮೇಲೆ ಕೈಯಾಡಿಸುತ್ತಾ ಇವನು ನನ್ನನ್ನು ತಿರುಗುವ ಕ್ಷಣವನ್ನೇ ಕಾಯುತ್ತಾ ಮುಗುಳು ನಗ್ತಿದ್ದ. ಕೊನೆಗೆ ಇನ್ನೂ ಅವನು ಕಾಯುವ ತಾಳ್ಮೆ ಆ ಮುದುಕನಿಗಿರಲಿಲ್ಲ. ಹಾಗೆ ಕ್ಷಮಿಸಿ, ನಿಮಗೆ ಆ ಕೀಲಿ ಕೈ ಬೇಡವೇ? ಹಾಗೆ ಹಿಡಿದರೆ ಅದು ಕಿಟಕಿಯಿಂದ ಹೊರಗೆ ಬೀಳಲಾರದೆ ಅಂತ ಆ ಮುದುಕ ಹೇಳ್ತಾನೆ. ಕೇಶವ ಕುಳಿತಲ್ಲೇ ಜಿಗಿದು ಬಿದ್ದು ಕಿಸೆಯಲ್ಲಿ ಅಷ್ಟೆಲ್ಲ ಜಾಗರೂಕತೆಯಿಂದ ಇಟ್ಟ ಬೀಗದ ಕೈಯಲ್ಲಿ ಯಾವಾಗ ಬಂತು ಎಂದು ದಿಗಿಲುಗೊಂಡು ಅರೆ ಎಂದ. ಅದನ್ನು ತಿರುಗಿ ಕಿಸೆಯಲ್ಲಿ ಹಾಕಿಕೊಳ್ಳಬೇಕು ಎನ್ನುವ ಹೊತ್ತಿಗೆ ಆ ಮುದುಕ ಕಸಿದುಕೊಳ್ಳುವನು. ಹಾಗೆ ಆ ಕೈ ಮುಂದೆ ಚಾಚಿ ಕೇಶವನಿಂದ ಅದನ್ನು ತೆಗೆದುಕೊಂಡು ಕೇಶವನ ಮೊರೆ ವಿಚಿತ್ರ ಭೀತಿಯಿಂದ ಕ್ಷಣಕಾಲ ನೋಡುತ್ತಾನೆ. ನಡುಗುವ ಕೈಗಳ ಮುಂದೆಯನ್ನು ಮಾಡಿದಾಗ ಮುದುಕ ಅಬ್ಬಾ ಎಂತಹ ದೊಡ್ಡ ಬೀಗದ ಕೈ ಹಿಡಿದ ಈ ನೋಡಿದ ನೀವೆಲ್ಲಿ ಇದನ್ನು ಕಿಟಕಿಗೆ ಹೊರಗೆ ಚೆಲ್ಲುತ್ತೀರಾ ಎನ್ನುವ ಅನುಮಾನ ಬಂತು ಅಂತ ಮುದುಕ ಹೇಳ್ತಾನೆ. ಇದು ಎಲ್ಲೂ ಸಿಗದಂತಹ ಬೀಗ ಅಂತ ಹೇಳ್ತಾನೆ. ಮಾವಿನ ಕೂರುವೆಯ ಬೀಗ ಅದು. ಮಾವಿನ ಕೂರುವೆ ಅಂದರೆ ನನ್ನ ಜಿಲ್ಲೆಯ ಒಂದು ಹಳ್ಳಿ, ಬೀಗಗಳ ಸಲುವಾಗಿ ಪ್ರಖ್ಯಾತ ಅಂತ ಅವನು ಕೇಶವ ಮುದುಕನ್ಗೆ ಹೇಳ್ತಾನೆ. ಆಮೇಲೆ ಯೋಚನೆ ಮಾಡ್ತಾನೆ, ಇವೆಲ್ಲ ಇಷ್ಟೆಲ್ಲ ಯಾಕೆ ಹೇಳಬೇಕು ಅಂತ. ಎಂತೆಲ್ಲ ನನ್ನ ಹುಟ್ಟೂರಿನಿಂದ ಬರುವಾಗ ತಾಯಿ ಕೊಟ್ಟ ಬೀಗ ಅದು ಅಂತ ಹೇಳ್ತಾನೆ. ಮತ್ತೆ ಯೋಚನೆ ಮಾಡ್ತಾನೆ, ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದೀನಂತ. ಕೌತುಕ ತುಂಬಿದ ದೃಷ್ಟಿಯಿಂದ ಚೆನ್ನಾಗಿ ಪರೀಕ್ಷಿಸಿ ಕೈಗೆ ಎಷ್ಟು ದೊಡ್ಡದಾದರೆ ಬೀಗವಷ್ಟೇ ದೊಡ್ಡದಿರಬೇಡ ಅಂದರೆ ಅವನು ಎಲ್ಲ ಪರೀಕ್ಷೆ ಮಾಡಿ ಹೇಳ್ತಾನೆ. ಕೈಯೇ ಎಷ್ಟು ದೊಡ್ಡದಾದರೆ ಈ ಬೀಗ ಎಷ್ಟು ದೊಡ್ಡದಿರುತ್ತೆ, ಆ ಬೀಗದ ಕೈಯೇ ಅಷ್ಟು ದೊಡ್ಡದಾದರೆ ಆ ಬೀಗ ಎಷ್ಟು ದೊಡ್ಡದಾಗಿರುತ್ತೆ ಅನ್ನೋದನ್ನು ಹೇಳ್ತಾನೆ. ಎನ್ನುತ್ತಾ ಮುದುಕ ಕೀಲಿ ಕೈಯನ್ನು ಕೇಶವನಿಗೆ ತಿರುಗಿಕೊಟ್ಟು ಸರಿಯಾಗಿ ಇಟ್ಕೊಳ್ಳಿ, ಇಲ್ಲವಾದರೆ ಬಿದ್ದು ಹೋಗಿ ಓದಿತು ಎಂದು ತುಸು ತಡೆದು ಕೀಲಿ ಕೈ ಕಳೆದರೆ ಇಂತಹ ಬೀಗ ಮುರಿಯುವುದು ಕಷ್ಟ. ಈ ಬೀಗದ ಕೈ ಅನ್ನೋದೇ ಕಳೆದೋದ್ರೆ ಈ ಬೀಗ ಮುರಿಯೋದಂತೂ ಕಷ್ಟ. ಇನ್ನೂ ಕೆಲ ಹೊತ್ತಿನಲ್ಲಿ ಮುಂಬೈ ಬರುತ್ತೆ, ಈಗ ಬೀಗದ ಅವಶ್ಯಕತೆ ಇದೆಯಂತೆ ತುಂಬ ಜನಕ್ಕೆ ಊರಲ್ಲಿ ಅಂತ ಅವನು ಹೇಳ್ಬಿಟ್ಟು ಹೋಗ್ತಾನೆ. ಟ್ರೇನಿನಿಂದ ಇಳಿದು ಆಫೀಸಿನತ್ತ ನಡೆಯುವಾಗ ಕೇಶವನ ಕೈ ಪ್ಯಾಂಟಿನ ಕಿಸೆಯಲ್ಲಿ ಇತ್ತು. ಯಾಕಂದರೆ ಬೀಗದ ಕೈ ಕಳೆದೋಗ್ಬಾರ್ದು ಅಂತ. ಕಿಸೆಯಲ್ಲಿಟ್ಟಿದ್ದ ಕೀಲಿ ಕೈಯನ್ನು ಭದ್ರವಾಗಿ ಹಿಡಿದಿಟ್ಟು ಆಫೀಸಿನ ಕಟ್ಟಡವನ್ನು ತಲುಪಿದ. ಅವಸರವಾಗಿ ಲಿಫ್ಟ್ಗೆ ಹೋಗ್ತಾನೆ. ಬಟ್ ಲಿಫ್ಟಲ್ಲಿ ಕ್ಯೂನಲ್ಲಿ ಎಲ್ಲ ನಿಂತಿರ್ತಾರೆ. ಕ್ಯೂನಲ್ಲಿ ಕೆಲವೊಂದು ಮುಖಗಳು ಪರಿಚಯ ಇರೋ ಮುಖಗಳಿರುತ್ತೆ. ಆ ಮುಖಗಳನ್ನ ನೋಡಿ ಅವನೇನು ಸ್ಮೈಲ್ ಮಾಡಲ್ಲ, ಅವ್ರು ಮಾಡ್ತಾರೆ, ಬಟ್ ಇವನೇನು ರಿಯಾಕ್ಟ್ ಮಾಡಲ್ಲ. ಕೀಲಿ ಕೈ ಹಿಡಿದಲ್ಲೇ ಅಂಗೈ ತುಸು ಬೆವತಂತಾಗಿ ಗಿಜಿ ಅನಿಸುತ್ತಿತ್ತು. ಆ ಕೀಲಿ ಕೈ ಹಿಡ್ಕೊಂಡಿದ್ದ ಸ್ವಲ್ಪ ಶಕೆ ಆಯಿತು ಕೈಗೆ. ಮುಷ್ಟಿ ಸಡಿಸಲಿಲ್ಲ. ಕೀಲಿ ಕೈಯನ್ನು ಕಿಸೆಯಲ್ಲೇ ಬಿಟ್ಟು ಕೈಯನ್ನು ಮೆಲ್ಲಗೆ ಹೊರತೆಗೆದು ಇನ್ನೊಂದು ಕಿಸೆಯೊಳಗಿಂದ ಕೈ ರುಮಾಲನ್ನು ಹೊರತೆಗೆದು ಅಂಗೈಯನ್ನು ಚೆನ್ನಾಗಿ ಒರೆಸಿದ. ಸೊ ಆ ಕೀಲಿ ಕೈಯಿಂದ ಆ ಕೈನ ಹೊರತೆಗೆದ್ಬಿಟ್ಟು ಕಚಿ ತಗೊಂಡು ಆ ಕೈನ ಒರೆಸ್ಕೊತಾನೆ. ಹಂಗೆ ಸ್ವಲ್ಪ ಕತ್ನು ಒರೆಸ್ಕೊತಾನೆ.
ಕೀಲಿಕೈ ಇದ್ದ ಕಿಸೆಗೆ ಸೇರಿಸಿ ಕೀಲಿಕೈ ರುಮಾಲು ಎರಡನ್ನೂ ಮುಷ್ಟಿಯಲ್ಲಿ ಬಿಗಿಯಾಗಿ ಹಿಡಿದುಕೊಳ್ಳುತ್ತಾನೆ. ಲಿಫ್ಟಿನಲ್ಲಿ ಇಬ್ಬರು ತಾನು ಕಿಸೆಯಲ್ಲಿ ಕೈ ಹಾಕಿ ನಿಂತ ರೀತಿಯ ವ್ಯಂಗ್ಯವಾಗಿ ನಕ್ಕಂತೆ ಅಸ್ವಸ್ಥಗೊಂಡರು. 4ನೇ ಮಜಲಿಗೆ 4ನೇ ಲಿಫ್ಟ್ 4ನೇ ಒಂದು ಫ್ಲೋರಿಗೆ ಲಿಫ್ಟ್ ಬರುತ್ತೆ. ಕೇಶವ್ ಹೊರಗೆ ಬಂದ. ತನ್ನ ಆಫೀಸನ್ನು ಹೊಕ್ಕು ತಾನು ಕೂಡುವ ಜಾಗಕ್ಕೆ ಹೋದ. ಅದಾಗಲೇ ಅಲ್ಲಿ ಬಂದು ಕುಳಿತು ಸಹೋದ್ಯೋಗಿಗಳು ಕೆಲವರು ಕುಳಿತಿದ್ದಲ್ಲೇ ಹಲೋ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾರೆ. ಕೇಶವ ತಲೆ ಕೆಡಿಸ್ಕೊಂಡಿರ ಹಂಗೆ ಹೋಗ್ತಾನೆ. ಅವರ ಕಡೆಗೆ ನೋಡೋದೇ ಇಲ್ಲ. ಸಹೋದ್ಯೋಗಿಗಳಿಬ್ಬರು ತಮ್ಮಲ್ಲೇ ಮಾತಾಡ್ಕೋತಾರೆ. ಏನೇನು ಇತ್ತೀಚೆಗೆ ಅವನೇನು ನಗ್ತಾನೇ ಇಲ್ಲಲ್ಲ, ಮೊದಲಿನ ಥರ ಇಲ್ಲಲ್ಲ. ಕೇಶವನಿಗೆ ಇದು ಕೇಳಿಸೇ ಇಲ್ಲ. ತಾನು ನಿತ್ಯ ಕೂಡುವ ಮೂಲೆಯನ್ನು ತಲುಪಿದ್ದ. ಅಲ್ಲಿ ಕುರ್ಚಿ ಮೇಜುಗಳು ತಮ್ಮ ನಿತ್ಯದ ಸ್ಥಾನದಿಂದ ತುಂಬ ಕದಲಿವೆ. ಅವನ ಜಾಗಕ್ಕೆ ಹೋಗ್ತಾನೆ ಆಫೀಸ್ಗೆ, ಬಟ್ ಅಲ್ಲಿ ಆ ಚೇರು ಟೇಬಲ್ಸ್ಗಳು ಸ್ವಲ್ಪ ವೇರಿಯೇಷನ್ ಆಗಿಬಿಟ್ಟಿರುತ್ತೆ. ಸೊ ಅದನ್ನು ನೋಡಿ ಅವನಿಗೆ ಕೋಪ ಬಂದು ಸಿಪಾಯಿನ ಕರೆದ್ಬಿಟ್ಟು ಗದರಿಸ್ತಾನೆ, ಇದನ್ನು ಸರಿ ಮಾಡು ಅಂತ. ಸಿಪಾಯಿ ಕ್ಷಮೆ ಯಾಚಿಸುತ್ತಾ ಕುರ್ಚಿ ಮೇಜುಗಳನ್ನು ಮೊದಲಿದ್ದಂತೆ ಹತ್ತಿದ. ಸೊ ಮೊದಲಿರೋ ಥರನೇ ಇಡಕ್ಕೆ ಹೇಳ್ತಾನೆ. ಇಡುವಾಗ ಇಷ್ಟೆಲ್ಲ ಆದದ್ದು ಆ ಮುದುಕಿ ಲಕಡಾವಾಳಳಿಂದಲೇ ಅಂತ ಒಬ್ಬ ಸಿಪಾಯಿ ಬೈತಾ ಇರ್ತಾನೆ. ಮುದುಕಿ ಹೆಸರು ಲಕಡಾವಾಳಲಿಂದ ಅಂತ ಆ ಒಂದು ಸಿಪಾಯಿ ಬೈತಿರ್ತಾನೆ. ಅವಳೇ ನಿನ್ನೆ ಸಂಜೆ ನಿಂತು ಮಾಡಿಸಿಕೊಂಡ ಕೆಲಸ ಇದು. ಅವಳು ಇದನ್ನು ಹೇಳಲು ಎಷ್ಟು ದಿನಗಳಾದವು. ಆದರೆ ತಾನೇ ತನಗೆ ಈ ಅಧಿಕ ಪ್ರಸಂಗ ಎಂದು ಅದರ ಗೋಜಿಗೆ ಹೋಗಿರಲಿಲ್ಲ. ನಿನ್ನೆ ಆಫೀಸ್ನಲ್ಲಿ ತಡಮಾಡಿ ಕುಳಿತ ಈ ಮುದುಕಿ ಕೇಶವ ಹೊರಟ ಮೇಲೆ ನಿಂತು ಮಾಡಿಸಿಕೊಂಡರೆ ಅವನು ತಾನು ಏನು ಮಾಡ್ತಿದ್ದ? ಮತ್ತು ಇದನ್ನು ಅವಳು ಯಾರ ಸಲುವಾಗಿ ಈ ಕೆಲಸನ ಯಾರ ಸಲುವಾಗಿ ಮಾಡಿಸಿದ್ಲು ಅವಳು ಅಂತ ಆ ಒಂದು ಸಿಪಾಯಿ ಹಂಗೆ ಮನಸ್ಸಲ್ಲಿ ಹೇಳ್ಕೊತಾ ಇರ್ತಾನೆ. ಸಂಜೀವಿನಿ. ಹಾಗೆ ನೋಡಿದರೆ ಇವರಿಬ್ಬರ ಚಂದ ಜೋಡಿಯಾಗಬೇಕು, ಅಂದರೆ ಒಬ್ಬ ಕೇಶವ ಮತ್ತು ಸಂಜೀವಿನಿ ಅನ್ನೋರು ಚೆನ್ನ ಜೋಡಿ ಆಗಬೇಕು ಅಂತ ಸಿಪಾಯಿ ಅನ್ಕೋತಾನೆ. ಆ ಸಿಪಾಯಿ ಅನ್ಕೊಳ್ಳೋದಕ್ಕಿಂತ ಯಾರು ಈ ಲಕಡಾವಾಳಿ ಮುದುಕಿ ಇರ್ತಾಳಲ್ಲ ಅವಳಿಬ್ಬಳಿಗೆ ಆ ಒಂದು ಲಕಡಾವಾಳಿ ಮುದುಕಿಗೆ ಕೇಶವ ಮತ್ತು ಸಂಜೀವಿನಿ ಇಬ್ಬರು ಚೆನ್ನಾಗಿ ಅಂಟ್ಕೊಂಡು ಪ್ರೀತಿಯಿಂದ ಇರೋ ಥರ ಜೊತೆಲೇ ಇರೋ ಥರ ಜೋಡಿಯಾಗಿರೋ ಥರ ನೋಡೋಕ್ಕೆ ಮುದುಕಿಗೆ ಇಷ್ಟ ಆಗುತ್ತೆ. ನೆಕ್ಸ್ಟ್, ಕುರ್ಚಿಯಲ್ಲಿ ಕುಳಿತ ಮೇಲೆ ಕೇಶವನಿಗೆ ತುಸು ಹಾಯೆನಿಸಿತು. ಪ್ರತ್ಯೇಕವಾದ ಕ್ಯಾಬಿನ್ಗೆ ಸಿಗುವಷ್ಟು ಉಚ್ಚಧಿಕಾರ ಅವನಲ್ಲಿಲ್ಲದಿದ್ದರೂ ತನ್ನ ಎಡಕ್ಕೆ ಬಲಕ್ಕೆ ಹಾಗೂ ಹಿಂದುಗಡೆ ನಿಂತ ಗೋಡ್ರೇಜ್ ಹಾಗೂ ಕಾರ್ಡೆಕ್ಸ್ ಕ್ಯಾಬಿನೆಟ್ಗಳಿಂದಾಗಿ ಅವನು ಕೂಡುತ್ತಿದ್ದ. ಆ ಮೂಲೆಗೆ ಅದೊಂದು ರೂಪ ಬಂದಿತ್ತು. ನೆಕ್ಸ್ಟ್, ಕಂಪನಿಯ ಮುಖ್ಯ ಸ್ಟ್ಯಾಟಿಸ್ಟಿಷಿಯನ್ ಆತ. ಕಂಪನಿಯ ತಯಾರಿಸುತ್ತಿದ್ದ ಅನೇಕ ರಾಸಾಯನಿಕ ದ್ರವ್ಯಗಳ ಉತ್ಪಾದನೆ ಬೇಡಿಕೆಗಳಿಗೆ ಸಂಬಂಧಿಸಿದ ಅಂಕಿ ಸಂಖ್ಯೆಗಳ ವಿಶೇಷ ಅರ್ಥವಿವರಣೆಯ ಅವನ ಮುಖ್ಯ ಕೆಲಸ. ಸುತ್ತಲಿನ ಕ್ಯಾಬಿನೆಟ್ಗಳಲ್ಲೂ ಅದಕ್ಕೆ ಸಂಬಂಧಪಟ್ಟ ಸ್ಟೇಷನರಿ, ಇದಿರಿನ ಗೋಡೆಯ ಮೇಲೆ ಕೆಂಪು, ನೀಲಿ, ನೇರಳೆ ಬಣ್ಣಗಳ ರೇಖೆ ಹೊತ್ತ ಪಟಗಳು, ನಟ್ಟ ನಡುವಿನ ಪಟ್ಟದ ಮೇಲೆ ಕಳೆದ 8 ತಿಂಗಳ ಉತ್ಪಾದನೆ ಹಾಗೂ ಬೇಡಿಕೆಗಳ ಸಂಬಂಧ ತೋರಿಸುವ ರೇಖಾಚಿತ್ರ. ಕೆಂಪು ನೀಲಿ ರೇಖೆಗಳು ಉದ್ದಕ್ಕೂ ಸಮಾಂತರವಾಗಿ ಓಡಿದ್ದವು. ಎರಡೂ ಎಲ್ಲೂ ಒಂದೆರಡಲ್ಲಿ ಕೂಡಿರಲಿಲ್ಲ. ಬೇಡಿಕೆ ಯಾವಾಗಲೂ ಉತ್ಪಾದನೆಗಿಂತ ಮುಂದಿತ್ತು. ನೆಕ್ಸ್ಟ್, ದೂರವೆಲ್ಲೋ ಹೆಣ್ಣಿನ ಬಳೆಗಳ ಕಿಂಕಿಣ. ಎಲ್ಲೋ ಒಂದು ಹೆಣ್ಣಿನ ಬಳೆಗಳ ಸೌಂಡು. ಹೊಸದಾಗಿ ಮೂಡಿದುಕೊಂಡು ಮಲ್ಲಿಗೆ ದಂಡೆಯ ತರಲು ಸುಗಂಧ. ಅವಳು ಬಂದಿರಬೇಕು ಎಂದುಕೊಂಡ ಕೇಶವ. ತನ್ನ ಎಡಕ್ಕಿದ್ದ ಕಾರ್ಡೆಕ್ಸ್ ಕ್ಯಾಬಿನೆಟ್ ಈಗಿದ್ದ ಜಾಗದಿಂದ ತುಸು ಮುಂದಕ್ಕೆ ಸರಿದು ಇಲ್ಲಿ ತನ್ನ ಕುರ್ಚಿ ಮೇಜುಗಳನ್ನು ತುಸು ಹಿಂದಕ್ಕೆ ಸರಿಸಿ ತಾನು ಕೂತಲಿಂದ ಸಂಜೀವಿನಿಗೆ ತನಗೆ ಕಾಣಬೇಕು ಅಂತ ಕೇಶವ ದಡಬಡಿಸಿ ಎದ್ದು ನಿಂತು ಕಿಸೆಯಲ್ಲಿ ಕೈ ಹಾಕ್ದ. ಹುಡುಕಿದ. ಇದೆ ಕೀಲಿ ಕೈ. ಈ ಒಂದು ಕೈಮಾಲಿನ ಮರೆಗೆ ಅವಿತುಕೊಂಡಿತ್ತು. ಅಷ್ಟೇ ಮರುಕಳಿಗೆ ಲಕಡಾವಾಳಲ ನೆನಪು ಬಂತು. ಏನು ಕೇಶವನಿಗೆ ಲಕಡಾವಾಳಲ ನೆನಪು ಬರುತ್ತೆ. ನೆನಪು ಬಂದಾಗ ಅವನೇನು ಮಾಡ್ತಾನೆ ಅಂದರೆ ಸಿಪಾಯಿನ ಕರೀತಾನೆ. ಲಕಡಾವಾಳ ಯಾಕೆ ಇನ್ನೂ ಬಂದಿಲ್ಲ ಅಂತ ವಿಚಾರಿಸ್ತಾನೆ. ಮತ್ತು ಪ್ರತಿಯೊಂದು 10 ನಿಮಿಷಕ್ಕೂ ಅವನು ವಿಚಾರಿಸ್ತಾನೆ ಲಕಡಾವಾಳ ಯಾಕೆ ಬಂದಿಲ್ಲ, ಏನಾಯಿತು ಅಂದ್ಬಿಟ್ಟು. ಆಮೇಲೆ ಕೊನೆಗೂ ಲಕಡಾವಾಳವರು ಬರ್ತಾರೆ, ಅವ್ರು ಮುದುಕಿ. ನೆಕ್ಸ್ಟು ಮುಂದೆ ನಿಂತ ಸಿಪಾಯಿಯಿಂದ ಮರೆಮಾಚುವ ಪ್ರಯತ್ನ. ಅವನೇನು ಹೇಳಿಲ್ಲ. ಲಕಡಾವಾಳಿ ಬಂದಿದ ತಕ್ಷಣ ಆ ಮುದುಕಿ ಬಂದಿದ ತಕ್ಷಣ ತಾನೇನು ಮಾಡ್ತಾನಂದರೆ ಡೈರೆಕ್ಟಾಗಿ ಅಲ್ಲಿಗೆ ಹೋಗ್ತಾನೆ. ಕೇಶವ ಲಕಡಾವಾಳಲ ಕೂಡುವ ಜಾಗಕ್ಕೆ ತಾನೇ ಎದ್ದು ಹೋಗಿ, ಈಗ ಕೀಲಿ ಕೈಯನ್ನು ನಿಮ್ಮ ಹತ್ತಿರವೇ ಇಟ್ಟುಕೊಳ್ಳಿ, ನನ್ನ ಹತ್ತಿರ ಇದ್ದರೆ ಕಳೆದು ಹೋದಿತು ಅಂತ ಹೇಳ್ತಾನೆ. ಸಂಜೆ ಹೋಗುವಾಗ ತಿರುಗಿ ತೆಗೆದುಕೊಳ್ಳುತ್ತೇನೆ ಅಂತ ಹೇಳ್ತಾನೆ. ಅವನ ವಿಚಿತ್ರ ವರ್ತನೆಗೆ ಅತ್ಯಂತ ಆಶ್ಚರ್ಯಪಟ್ಟರು. ಅದನ್ನು ಎಳ್ಳಷ್ಟು
ತೊರಗೊಡದೆ ಸಹಜ ಧ್ವನಿಯಲ್ಲಿ ಆಗಬಹುದು ಅಂತ ಲಕ್ಕಡವಾಳವರು ಹೇಳ್ತಾಳೆ. ನೆಕ್ಸ್ಟು, ತನ್ನ ವ್ಯಾನಿಟಿ ಬ್ಯಾಗ್ ತೆರೆದು ಅದರಲ್ಲಿ ಕೀಲಿ ಕೈ ಇಟ್ಟು ಅದರ ಬಾಯಿನ ಮುಚ್ತಾಳೆ. ಅದೀಗ ಅತ್ಯಂತ ಭದ್ರವಾಗಿದೆ ಎಂಬ ಅನಿಸಿಕೆಯಿಂದ ಕೇಶವನ ಜೀವಕ್ಕೆ ಸುಖ ಅನ್ನಿಸುತ್ತೆ. ನಂತರ ಲಕ್ಕಡವಾಳ್ ಆ ಕೀಲಿ ಕೈ ಬಗ್ಗೆ ಏನಾದರೂ ಕೇಳಬೇಕಿತ್ತು ಎನಿಸಿತು. ಆದರೂ ಅದರ ಬಗ್ಗೆ ಮಾತೇ ತೆಗೆಯದೆ ತನ್ನ ಹಣದ ಚೀಲದೊಂದಿಗೆ 2 ಸಿನಿಮಾ ಟಿಕೆಟ್ಗಳನ್ನು ಹೊರತೆಗೆದು, ಅವಳ ಪರ್ಸಿಂದ 2 ಟಿಕೆಟ್ಗಳನ್ನ ಹೊರತೆಗೆದು ಕೇಶವನ ಕೈಗೆ ಕೊಡುತ್ತಾ, ಸಂಜೆ ಕಾರ್ಯಕ್ರಮ ನೆನಪಿದೆಯಲ್ಲ, ಇದೀಗ ಆಫೀಸಿಗೆ ಬರುವ ಮೊದಲು ಮೆಟ್ರೋಕ್ಕೆ ಹೋಗಿ ಇವನ್ನು ತಂದೆ. ಸಂಜೀವಿನಿ ಎಷ್ಟೊಂದು ಉತ್ಸುಕಳಾಗಿ ಕುಳಿತಿದ್ದಾಳೆ ಬಲ್ಲೆಯ, ಜೋಡಿಯಾಗಿ ಹೋಗಿ ಸುಖವಾಗಿ ನೋಡಿ ಬನ್ನಿ ಎಂದಳು. ಸೊ ಇಲ್ಲಿ ಏನು ಲಕ್ಕಡವಾಳಳಿ ಮುದುಕಿ ಇರ್ತಾಳಲ್ಲ, ಸೊ 2 ಟಿಕೆಟ್ನ ಪರ್ಸಿಂದ ತೆಗೆದುಬಿಟ್ಟು ನೀನು ಸಂಜೀವಿನಿ ಜೋಡಿಯಾಗಿ ಸಿನಿಮಾ ಥಿಯೇಟ್ರಿಗೆ ಹೋಗಿ ಬನ್ನಿ ಅಂತ ಕಳಿಸ್ಕೊಡ್ತಾಳೆ. ಕೇಶವನ ಕೈ ನಡುಗಿದವು. ಲಕ್ಕಡವಾಳದ ಸೂಕ್ಷ್ಮ ದೃಷ್ಟಿಯಿಂದ ಮರೆಯಲಾಗಲಿಲ್ಲ. ಟಿಕೆಟುಗಳನ್ನು ಕಿಸೆಗೆ ಸೇರಿಸಿ ತನ್ನ ಜಾಗಕ್ಕೆ ತಿರುಗಿದ ಕೇಶವನಿಗೆ ಎಡದ ಮೂಲೆಯ ಟೇಬಲಿನಲ್ಲಿ ಹಿಂದಿನಿಂದ ತನ್ನ ಮೇಲೆಯ ಊರಿದ ಸಂಜೀವಿನಿಯ ದೃಷ್ಟಿಯಲ್ಲಿದ್ದ ಮುಗುಳುನಗೆ ಲಕ್ಷ್ಯಕ್ಕೆ ಬಂತು. ನೆಕ್ಸ್ಟ್, ಮೆಟ್ರೋ ಥಿಯೇಟರಿನ ಶೀತಲ ವಾತಾವರಣ ತನ್ನ ಉಗಮ ಸ್ಥಾನವನ್ನು ತೊರಗೊಡದೆ ಮೇಲಿನಿಂದ ತೋರಿ ಬರುವ ಮಂದ ಬೆಳಕು, ಸುಖ ಪಡೆಯಲೆಂದು ಬಂದ ಕುಳಿತ ಜನರ ಉತ್ಸಾಹ, ಗಾಳಿಯಲ್ಲೆಲ್ಲ ತೆಳುವಾಗಿ ಹಬ್ಬಿಕೊಂಡ ಸುಗಂಧ ದ್ರವ್ಯಗಳ ವಾಸನೆ. ಥಿಯೇಟ್ರೊಳಗೆ ಬಹುಕಾಲದಿಂದ ಇದಿರು ನೋಡಿದ ಕೇಶವನ ಸಾನ್ನಿಧ್ಯದಲ್ಲಿ ಸಂಜೀವಿನಿನ ತಾರುಣ್ಯ ತುಂಬಿದ ದೇಹ ನವಿಗಿರಲಾಯಿತು ಎಂದುಕೊಂಡು ಮೆಚ್ಚಿಕೊಂಡು ಅವನ ಶಾಂತ ಸುಂದರ ಮುಖ ಥಿಯೇಟರಿನ ಮಿದು ಬೆಳಕಿನಲ್ಲೇ ಇನ್ನಷ್ಟು ಸುಂದರವಾಗಿ ಕಂಡಿತು. ಮೂಗು, ಹುಬ್ಬು, ಕಿವಿ, ಗಲ್ಲ, ತಲೆಯ ಕೂದಲು ಒಂದನ್ನೊಂದು ಸೂಕ್ಷ್ಮವಾಗಿ ಪರೀಕ್ಷಿಸುವಂತೆ ಮೆಚ್ಚಿದಂತೆ ಸಂಜೀವಿನಿಯ ಕಣ್ಣುಗಳು ಅವನ ತುಟಿಗಳ ಮೇಲೆ ಊರಿದವು. ಯಾವ ತರುಣ ಹೆಣ್ಣನ್ನು ಮರುಳಗೊಳಿಸುವ ಮೋಡಿ ತುಂಬಿದ ತುಟಿಗಳ ಕೇಶವ ತನ್ನದೇ ಆದ ಭಾವ ಪ್ರಪಂಚದಲ್ಲಿ ಮಗ್ನನಾದವನಂತೆ ಇದಿರಿನ ಪರದೆ ಮೇಲೆ ದೃಷ್ಟಿಯೂರಿ ಕುಳಿತಿದ್ದರಿಂದ ಅವನ ಮೊರೆಯ ಎಡಪಾರ್ಶ್ವಗಳಷ್ಟೇ ಸಂಜೀವಿಗೆ ಕಾಣುತ್ತಿತ್ತು. ಇಲ್ಲಿ ಸಂಜೀವಿನಿ ಅವರಿಗೆ ಅವನೇನು ರಿಯಾಕ್ಟ್ ಆಗ್ತಿಲ್ಲ, ಪಕ್ಕದಲ್ಲಿ ಕೂತ್ಕೊಂಡು ಸುಮ್ಮನೆ ಇದ್ದಾನಲ್ಲ ಅಂತ ಅನಿಸ್ತಾ ಇರುತ್ತೆ. ಅವನ ತುಟಿಗಳ ಎಡ ಮೂಲೆಯನ್ನು ನೋಡುತ್ತಿದ್ದಂತೆ ಅವನು ತನ್ನನ್ನು ತಿರುಗಬೇಕು ಎಂಬ ಬಯಕೆ ತೀವ್ರ ಆಗುತ್ತೆ. ಮಾಡಲೇ ಬಿಡಲೇ ಎನ್ನುವ ಸಂದಿಗ್ಧ ಮನಸ್ಥಿತಿಯಲ್ಲಿ ಕುರ್ಚಿಯ ತೋಳಿನ ಮೇಲೆ ಊರಿದ ತನ್ನ ಕೈಯನ್ನು ಮೆಲ್ಲಗೆ ಸರಿಸುತ್ತಾ ಕೇಶವನ ಕೈ ಸಮೀಪಕ್ಕೆ ಇಟ್ಟಳು ಸಂಜೀವಿನಿ. ಈ ಸುಂದರ ಕೈಯನ್ನು ಮುಟ್ಟಬೇಕು ಎಂಬ ಬಯಕೆ ಅನಾವರಣವಾದರೂ ಯಾಕೋ ಹಾಗೆ ಮಾಡುವ ಧೈರ್ಯ ಆಗಲಿಲ್ಲ. ಆದರೆ ಗಂಡಸಾದ ಕೇಶವನೇ ಹಾಗೆ ಮಾಡಿದರೆ ಎಂಬ ವಿಚಾರವು ಮನಸ್ಸಿನಲ್ಲಿ ಸುಳಿಯ ಹೋಗದು ಇರಲಿಲ್ಲ. ಕೇಶವ ಮಾತ್ರ ಪರದೆಯ ಹಾಗೆ ಮಾಡುವ ಧೈರ್ಯವಾಗಲಿಲ್ಲ. ಆದರೆ ಗಂಡಸಾದ ಕೇಶವನೇ ಹಾಗೆ ಮಾಡಿದರೆ ಎಂಬ ವಿಚಾರ ಮನಸ್ಸಿನಲ್ಲಿ ಸುಳಿದು ಹೋಗದೇ ಇರಲಿಲ್ಲ. ಕೇಶವ ಮಾತ್ರ ಪರದ ಮೇಲೆ ನೆಟ್ಟ ದೃಷ್ಟಿಯಿಂದ ಕೀಳಲಿಲ್ಲ. ಸ್ಲೈಡ್ಗಳನ್ನು ನೋಡುವ ಈ ಹುಚ್ಚು ಅದೆಂತಹುದೋ. ತನ್ನಂತಹ ಸುಂದರ ಹೆಣ್ಣು ಬದಿಯಲ್ಲಿ ಕುಳಿತಾಗ ಸಂಜೀವಿನಿ ಮನಸ್ಸಿನಲ್ಲಿ ನಕ್ಕಳು. ಇನ್ನು ತನ್ನತ್ತ ನೋಡಲು ನಾಚುತ್ತಾನೆ. ಚಿತ್ರಪಟ ನೋಡಲು ತನ್ನ ಜೊತೆಗೆ ಬರಲು ಒಪ್ಪಿಕೊಂಡಿದ್ದು ಮೊದಲು ಆಶ್ಚರ್ಯ. ಸೊ ಇವನು ಕೇಶವ ಥಿಯೇಟ್ರಿಗೆ ಹೋಗೋದೇ ದೊಡ್ಡ ವಿಷಯ. ಅದರಲ್ಲಿ ಸಂಜೀವಿನಿ ಜೊತೆ ಬರೋಕ್ಕೆ ತುಂಬ ಯೋಚನೆ ಮಾಡ್ತೀನಿ, ತುಂಬ ನಾಚಿಕೆ ಆಗುತ್ತೆ, ಅವನಿಂದ ಫುಲ್ ಕಂಟ್ರೋಲೇ ಆಗಲ್ಲ, ಮೈಯೆಲ್ಲ ಶೈ ಆಗುತ್ತೆ. ಸೊ ಈ ಥರ ಸಿಚುವೇಷನಲ್ಲಿ ಅವನಿರ್ತಾನೆ. ಥಿಯೇಟರಿನ ದೀಪಗಳು ಆರಿದವು. ಸೊ ಇಲ್ಲಿ ಥಿಯೇಟ್ರಿನ ದೀಪ ಆರೋಗುತ್ತೆ. ಸೊ ಈಗ ಮೂವಿ ಸ್ಟಾರ್ಟ್ ಆಗುತ್ತೆ, ಬನ್ನಿ ನೋಡೋಣ. ಚಿತ್ರ ಆರಂಭವಾಯಿತು. ಆದರೂ ಕೇಶವ ಕುಳಿತಲ್ಲಿಯೇ ಸರಿದಾಡಲಿಲ್ಲ. ಸೈಲೆಂಟಾಗಿದ್ಬಿಟ್ಟ. ಪಿಟಿಕ್ ಅನ್ನಲಿಲ್ಲ. ಅವನು ತನ್ನನ್ನು ಮಾತನಾಡಿಸಬೇಕು ಇತ್ತು ಎನ್ನಿಸಿತು ಸಂಜೀವಿನಿಗೆ ಅವನು ನನ್ನ ಹತ್ರ ಮಾತಾಡಿಸ್ಲಿ ಅಂತ ಅನಿಸ್ತಾ ಇತ್ತು. ಅವನೊಡನೆ ಏನೇನೆಲ್ಲ ಮಾತನಾಡಬೇಕಿತ್ತು ಅವಳಿಗೆ. ಅವನ ಪರಿಚಯವಾದ ಕಳೆದ 8 ತಿಂಗಳಲ್ಲಿ ಅವನ ಬಗ್ಗೆ ತನ್ನ ಎದೆಯಲ್ಲಿ ಏನೇನೆಲ್ಲ ತುಂಬಿಕೊಂಡಿದ್ದಳು ಎಲ್ಲವನ್ನು ತೆರೆದು ತೋರಿಸಬೇಕಿತ್ತು. ಆದರೆ ಗಂಡಸಾದವನೇ ಮೌನ ತಳೆದು ಕುಳಿತು ಬಿಟ್ಟರೆ ಅವನು ಒಮ್ಮೆ ಮಾತನಾಡಿದರೆ ಸಾಕಿತ್ತು. ಅವಳ ಮನಸ್ಸಲ್ಲಿ ಅನ್ಕೋತಾಳೆ, 8 ತಿಂಗಳಾಯ್ತು ಅವನ ಪರಿಚಯ ಆಗಿ, ಅವನ ಹತ್ರ ತುಂಬ ನಾನು ಮಾತಾಡಿಸ್ಬೇಕಲ್ಲ, ಬಟ್ ಏನು ಮಾತಾಡ್ತಾ ಇಲ್ಲಲ್ಲ, ಅವನು ಸ್ವಲ್ಪ ಮಾತಾಡ್ಬಿಟ್ರೆ ನಾನೇ ಎಲ್ಲ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ಅಂತ ಅವಳು ಕಾಯ್ತಾ ಇದ್ಲು. ತಡಗುಹೆಯ ಬಾಗಿಲ ಜಕ್ಕನೆ ತೆರೆದು ಒಳಗೆ ರತ್ನ ಭಂಡಾರ ಕಣ್ಣು ಕುಕ್ಕಿಸಲಿತ್ತು. ಆದರೆ ಗುಹೆಯ ಹೊರಗೆ ನಿಂತವನಿಗೂ ಪಾಪ ತೆರೆ ಎನ್ನುವ ಮಂತ್ರವೇ ಮರೆತೋದಂತಿತ್ತು. ಸಂಜೀವಿನಿ ಕಾದು ದಣಿದಳು.
ಕೊನೆಗೆ ಇನ್ನು ಕಾಯುವ ತಾಳ್ಮೆ ಇಲ್ಲದವಳಂತೆ ತನ್ನ ಕೈಯನ್ನು ಮೆಲ್ಲಗೆ ಸರಿಸಿ ಕೇಶವನ ಕೈಗೆ ತಾಗಿಸಿದಳು. ಮೈ ಝುಮ್ಮೆಂದಿತು. ಆದರೆ ಮರುಕ್ಷಣ ತನ್ನ ಕೈಗೆ ತಾಗಿದ ಆ ಗಂಡು ಕೈ ಬೆವತಿದೆ ಎಂಬುದನ್ನು ಲಕ್ಷ್ಯಕ್ಕೆ ಬಂದಾಗ ಮನ ಮುದುಡಿತ್ತು. ಸೊ ಅವಳು ಅವನ ಕೈ ಹತ್ರ ಲೈಟಾಗಿ ಟಚ್ ಮಾಡಿದಾಗ ಸೊ ಅವಾಗಾದ್ರೂ ಅವ್ನು ರಿಯಾಕ್ಟ್ ಆಗ್ತಾನೆ ಅಂತಂದಾಗ, ಬಟ್ ಅವಳು ರಿಯಾಕ್ಟ್ ಆಗಲ್ಲ. ಸೊ ಅವನ ಕೈ ಬೆವತಿರೋದನ್ನು ಅವ್ನು ಫುಲ್ ಶೈ ಫೀಲಿಂಗಲ್ಲಿದ್ದಾನೆ ಅಂತ ಗೊತ್ತಾಗ್ಬಿಡುತ್ತೆ. ಒಂದು ಗಂಡಸಾಗಿ ಯಾಕೆ ಇವನು ಈ ಥರ ಇದ್ದಾನೆ ಅಂತ ಅವಳಿಗೆ ಕೋಪ ಬಂದ್ಬಿಡುತ್ತೆ. ಹೊತ್ತು ಹೋದಂತೆ ಆ ಕೈ ಹೆಚ್ಚು ಹೆಚ್ಚು ಬೆವರಿ ತಣ್ಣಗಾದಂತೆ ಎಣಿಸಿದಾಗ ಆ ಕೈಯನ್ನು ಮುಟ್ಟುವ ತನ್ನ ಆತುರದ ಧೈರ್ಯದ ಬಗ್ಗೆ ಜಿಗುಪ್ಪೆ ಹುಟ್ಟಿತು. ಸಂಜೀವಿನಿ ತನ್ನ ಕೈಯನ್ನು ಸರಕ್ಕನೆ ಎಳೆದುಕೊಂಡಳು. ಬಯಸಿ ಬಂದ ಹೆಣ್ಣಿನ ಸಾನ್ನಿಧ್ಯದಲ್ಲಿ ಹೀಗೆ ಮುದುಡಿಕೊಳ್ಳುವ ಗಂಡಸಿನ ಬಗ್ಗೆ ತಿರಸ್ಕಾರ. ಆ ಹೆಣ್ಣೆ ರೆಡಿಯಾಗಿದ್ದಾಳೆ ಪ್ರೀತಿಯನ್ನು ವ್ಯಕ್ತಪಡಿಸೋಕ್ಕೆ, ಬಟ್ ಇವನು ಏನು ಒಳ್ಳೆ ನಾಚ್ಕೋತಾ ಇದ್ದಾನೆ. ಸೊ ಎಣ್ಣೆ ಬಯಸಿ ಬರ್ತಾ ಇದ್ದಾಳೆ ಅಂದರೆ ಯಾಕೆ ಇವನು ಈ ಥರ ಇದ್ದಾನೆ ಅಂತ ಅವನ ಮೇಲೆ ಜಿಗುಂಸೆ ಹುಟ್ಟುತ್ತೆ. ಮುಂದಿನ ಅರ್ಧ ಗಂಟೆವರೆಗೂ ಸಂಜೀವಿನಿ ಸಿಟ್ಟು ತಿರಸ್ಕಾರಗಳಿಂದ ಚಡಪಡಿಸುತ್ತಾ ಮಧ್ಯಂತರ ಸುದ್ದಿಯನ್ನು ಇದಿರಿ ನೋಡುತ್ತಿರುತ್ತಾಳೆ. ಸೊ ಇಂಟರ್ವ್ಯೂಗೋಸ್ಕರ ಕಾಯ್ತಾ ಇರ್ತಾಳೆ. ಕೊನೆಗೊಮ್ಮೆ ಅದು ಬಂದು ಥಿಯೇಟರ್ನಲ್ಲಿ ತಿರುಗಿ ಬೆಳಕು ತುಂಬಿದಾಗ ತನ್ನ ಸೀಟನ್ನು ಅಡಗಿಸಲು ಪ್ರಯತ್ನಿಸದೆ ಕೇಶವನತ್ತ ನೋಡಿದಳು. ಕೇಶವ ಇನ್ನೂ ತನ್ನತ್ತ ನೋಡದೇ ಇದ್ದದನ್ನು ಕಂಡು ತುಸಿ ಹೊರಗೆ ಹೋಗಿ ಬರೋಣವಾ ಅಂತ ಕರೀತಾಳೆ. ನೆಕ್ಸ್ಟು ಆದರೆ ಯಾಕೋ ಕೇಶವನ ಹೇಳೋದಕ್ಕೆ ಶಕ್ತಿ ಇರಲಿಲ್ಲ. ಅವನು ಎದ್ದಳಕ್ಕೆ ಆಗಲ್ಲ, ಅಷ್ಟು ಶೈ ಫೀಲಿಂಗ್ ಪಡ್ತಾ ಇದ್ದ. ಎದ್ದು ನಿಂತಾಗ ಥಿಯೇಟರಿನ ಶೀತಲ ವಾತಾವರಣ, ಅವನ ಮೊರೆ, ಕೈ ತೋಳುಗಳು ಬೆವೆತೆ ರೀತಿಯನ್ನು ನೋಡಿ ಅವಳ ಬಗ್ಗೆ ಹುಟ್ಟಿದ ಜಿಗುಂಪೆಯನ್ನು ಸ್ಪಷ್ಟವಾಗಿ ಅವನು ಎದ್ದು ನಿಂತಾಗ ಇನ್ನೂ ಅವನ ಶೋಲ್ಡರ್ ಅದೆಲ್ಲ ಫುಲ್ಲು ಸ್ವೆಟ್ ಆಗಿರುತ್ತೆ. ಅವಳು ಫುಲ್ ಕೋಪ ಬರುತ್ತೆ. ಅಲ್ಲಿ ನಿಲ್ಲದೆ ಥಿಯೇಟರ್ನಿಂದ ಹೊರಗೆ ನಡೆದು ಬಿಟ್ಟಳು. ಅವಳ ಮೊರೆಯ ಮೇಲೆ ಆಗ ಮೂಡಿದ ತಿರಸ್ಕಾರ ನೋಡಿದ್ದೆ. ಕೇಶವ ನಿಂತಲ್ಲಿ ನಿಲ್ಲಲಾಗದೆ ಕುರ್ಚಿಯಲ್ಲಿ ಕೂತು ಬಿಡ್ತಾನೆ. ನೆಕ್ಸ್ಟು ಅವನು ಮೂವಿ ಮುಗಿಯೋವ್ರಿಗೂ ಅಲ್ಲೇ ಇದ್ಬಿಡ್ತಾನೆ. ಅವಳು ಆ ಥಿಯೇಟ್ರಿಂದ ಹೊರಟೆ ಹೋಗ್ಬಿಡ್ತಾಳೆ. ಇವನು ಗಂಡಸ, ಇವನು ಈ ಥರ ಫುಲ್ಲು ಮೈಯೆಲ್ಲ ಶೆಕೆ ಆಗ್ತಾಯಿದೆ, ಇಷ್ಟು ನಾಚ್ಕೋತಾನೆ, ಇಷ್ಟು ಶೈ ಫೀಲಿಂಗ್ ಆಗ್ತಾನೆ ಅಂದ್ಬಿಟ್ಟು ಕೋಪದಲ್ಲಿ ಹೋಗ್ಬಿಟ್ಲು. ನೆಕ್ಸ್ಟ್ ಚಿತ್ರ ಮುಗೀತು. ಕೇಶವ ಥಿಯೇಟರ್ನಿಂದ ಹೊರಗೆ ಬರಲೇಬೇಕಾದ್ದರಿಂದ ಮನಸ್ಸಿಗೆ ಯಾವುದನ್ನೂ ಕುರಿತು ವಿಚಾರಿಸುತ್ತಾ ತಾಕತೆ ಇರಲಿಲ್ಲ. ಯಾಂತ್ರಿಕವಾಗಿ ನಡೆಯುತ್ತಾ ಕ್ವೀನ್ಸ್ ರೋಡ್ ಸೇರಿದ. ಚರ್ನಿ ರೋಡ್ ಸ್ಟೇಷನ್ನಲ್ಲಿ ಅದೇ ಬಂದು ನಿಂತ ಟ್ರೈನಿನ ಸಿಟ್ಟು ಕಾರುವ ಕಣ್ಣುಗಳಂತಹ ದೀಪಗಳನ್ನು ನೋಡಿದಾಗ ಎದೆ ಜಲ್ಲಂದಿತ್ತು. ನಿಷ್ಕಾರಣವಾಗಿ ಒಮ್ಮೆ ಸಿಳ್ಳು ಹಾಕಿ ಟ್ರೈನ್ ಹೊರಟು ಹೋಯಿತು. ಸೊ ಟ್ರೈನು ಬಂತು, ಆ ಟ್ರೈನು ಮಿಸ್ ಮಾಡ್ಕೊತಾನೆ, ಅವನೇನೇ ಯೋಚನೆಯಲ್ಲಿ ಇರ್ತಾನೆ. ಸ್ಟೇಷನ್ನಿನ ಹೊರಗಿನ ಸಿಗ್ನಲ್ ದೀಪ ಹಸಿರಿನಿಂದ ಕೆಂಪಿಗೆ ತಿರುಗಿತು. ಯಾಕೋ ಮನೆ ತಲುಪುವ ಆತುರನೇ ಅವನಿಗಿರಲಿಲ್ಲ. ಹೆಜ್ಜೆ ನಿಧಾನವಾಗಿತ್ತು. ಹೀಗೆ ಅಲೆಯುತ್ತಾ ಹೋಗಬೇಕು. ಕೊನೆ ಮೊದಲಿಗೆ ಕೆತವಾಡಿತು, ಗಲ್ಲಲ್ಲಿ ಎನಿಸಿತ್ತು. ಆದರೆ ಹೆಜ್ಜೆಗಳು ಮಾತ್ರ ಯಾಂತ್ರಿಕವಾಗಿ ಮನೆ ದಿಕ್ಕನ್ನು ತಲುಪೇ ಇಲ್ಲ. ಕೊನೆಗೊಮ್ಮೆ ಮನೆಯ ಎದುರಿನ ಗಲ್ಲಿಗೆ ಸೇರಿದಾಗ ರಾತ್ರಿ 12 ಗಂಟೆ ದಾಟಿಬಿಟ್ಟಿತ್ತು. ಬೆಳಕು ಕಡಿಮೆಯಾದ ನಿರ್ಜನವಾದ ಆ ದಾರಿ ತನ್ನ ಏಕಾಕಿತವನ್ನು ಸಾರಿದಾಗ ಮನಸ್ಸು ನಡುಗಿತು. ಓಣಿಯ ಇನ್ನೊಂದು ತುದಿಯಲ್ಲಿ ದೀಪದ ಕಂಬದ ಅಡಿಯಲ್ಲಿ ನಿಂತ ನಾಯಿಯೊಂದು ಇವನನ್ನು ನೋಡಿ ವಿಕಾರವಾಗಿ ಬಗುಳಿ ಮಾಯವಾಯಿತು. ಓಣಿಯ ಮುರಿಕೆಯಲ್ಲಿ ಕಬ್ಬಿಣ ಗಾಣವು ಆಗಲೇ ನಿಂತಿತ್ತು. ಗಾಣದ ಇದಿರಿಗೆ ರಸ್ತೆಯ ಅಂಚಿನಲ್ಲಿ ಹಾಕಿದ ಚಾರಪಾಯಿ ಮೇಲೆ ತಲೆಯವರೆಗೂ ಮುಸುಳಿಕೊಂಡೆಂದು ಮಲಗಿದ ಬಯ್ಯ ನಿದ್ದೆಯಲ್ಲೇ ಹಾಯ್ ರೇ ರಾಮ್, ಹರೇ ರಾಮ್ ಅಂತ ಆಗ ಕಂಡು ಮಾಯವಾದ ನಾಯಿ ಯಾವ ಮೂಲೆಯಿಂದ ಇನ್ನೊಬ್ಬೇ ರಾಗ. ಅವನಿಗೆ ಭಯ ಆಗುತ್ತೆ. ನೈಟ್ ಟೈಮಲ್ಲಿ ಭಯ ಆಗಕ್ಕೆ ಶುರುವಾಗಿದೆ. ಆ ನಾಯಿ ಬಗ್ಲಿದ್ದು ಇನ್ನೊಬ್ಬ ಈ ಥರ ಹೇಳ್ತಿರೋದೆಲ್ಲ ನೋಡಿ ಭಯ ಆಗುತ್ತೆ. ದೂರದಲ್ಲಿ ತನ್ನ ಮನೆ ಇದ್ದ ಕಟ್ಟಡ ಕಂಡಂತೆ ಕೇಶವನ ನಡಿಗೆಯ ವೇಗ ಹೆಚ್ಚಿತು. ಅವನ ಮನೆ ಕಾಣಿಸ್ತಿದ್ದಂಗೆ ವೇಗ ಹೆಚ್ಚು ಮಾಡ್ತಾನೆ. ಕೊನೆಗೆ ಓಡಿ ಗೇಟು ತಲುಪಿ 4 ದಿಕ್ಕುಗಳಲ್ಲಿ ಎದ್ದು ನಿಂತು 5 ಮಜಲುಗಳ ಕಟ್ಟಡಗಳಿಂದ ಕೋಟೆಯಂತ ತರುತ್ತಾ ಆ ಜಾಳು ಭೂತಕಾರ ತಳೆದು ನಿಂತಿತ್ತು. ಮಧ್ಯರಾತ್ರಿ ಮೀರಿದ ಆ ಸಮಯದಲ್ಲಿ ಚಾಳಿನಲ್ಲಿ ಅಲ್ಲೊಂದು ಇಲ್ಲೊಂದು ಉರಿಯುವ ದೀಪಗಳು. ಸೊ ಅಲ್ಲೊಂದು ಇಲ್ಲೊಂದು ಕಮ್ಮದ ದೀಪಗಳಿದ್ವು ಮನೆ ಹತ್ರ. ಚಾಳಿನ ರೌದ್ರತೆಯನ್ನು ಸ್ಪಷ್ಟಪಡಿಸಿತ್ತು. ನಡುಗುವ ಹೆಜ್ಜೆಗಳ ನೀಡುತ್ತಾ ತನ್ನ ಕೋಣೆಯತ್ತ ಸಾಗಿದ ಕೇಶವ ಕೋಣೆಯ ಬಾಗಿಲಿಗೆ ಹಾಕಿದ ಆ ದೊಡ್ಡ ಬೀಗವನ್ನು ನೋಡಿದ್ದೇ ಚೀರಿಕೊಳ್ಳುವಷ್ಟು ಭೀತಿಯಿಂದ ಪ್ಯಾಂಟಿನ ಕಿಸೆಗೆ ಕೈ ಹಾಕಿದ. ಕೊನೆಗೂ ಮನೆಗೆ ತಲುಪ್ತಾನೆ. ಮನೆಗೆ ತಲುಪಿದ ತಕ್ಷಣ ದೊಡ್ಡ ಬೀಗ ನೋಡಿ ಶಾಕ್ ಆಗಿಬಿಡುತ್ತೆ. ಯಾಕಂದ್ರೆ ಅವ್ನು ಬೀಗದ ಕೈ ಯೋಚನೆ ಆಗಿಬಿಡುತ್ತೆ. ಇಷ್ಟೊತ್ತು ಬೇರೆ ಯೋಚನೆಯಲ್ಲಿದ್ದ, ಬಟ್ ಇವಾಗ ಅವನಿಗೆ ಬೀಗದ ಕೈ ಯೋಚನೆ ಆಗುತ್ತೆ. ಇಲ್ಲ, ನಿಜಕ್ಕೂ ಇಲ್ಲ, ಕೀಲಿ ಕೈ ಕಿಸೆಯಲ್ಲಿಲ್ಲ. ಗಡಗಡ ಹುಡುಕಿದ. ಅರೆ, ಆಗಿನಿಂದ ತನಗೆ ಅದರ ನೆನಪೇ ಹೇಗೆ ಬರಲಿಲ್ಲ. ಅರೆ, ಕೀಲಿ ಕೈ ಎಲ್ಲೋ ಬಿದ್ದು ಹೋಗಿದೆ. ಸಂಜೆ ಲಕವಾಡಲಿಂದ ತಿರುಗಿ ಪಡೆದುಕೊಂಡ ಮೇಲೆ ಈ ಕಿಸೆಯಲ್ಲಿ ಇಟ್ಟುಕೊಂಡಿದ್ನಲ್ಲ.
ಅಷ್ಟೆಲ್ಲ ಜಾಗರೂಕತೆ ವಹಿಸಿದ್ನಲ್ಲ, ಎಲ್ಲಿ ಬಿದ್ದೋಯ್ತು? ಥಿಯೇಟರ್ನಲ್ಲ ಅಥವಾ ನಡ್ಕೊಂಬರ್ಬೇಕಾದ್ರೆ ಕೀಲಿಕೈ ಕಳೆದೋಗಿದೆಯಾ? ಹೀಗೆ ಬೀಗ ಹೇಗೆ ತೆರೆಯಲಿ? ಥಟ್ಟನೆ ಆಫೀಸಿನ ಕ್ಯಾಬಿನೆಟ್ ಅಂದರೆ ಆಫೀಸ್ನ ಕ್ಯಾಬಿನೆಟ್ಗಳಲ್ಲಿ ಕೀಲಿಗಳು ಅಂದರೆ ತುಂಬ ಕೀಲಿಗಳಿರುತ್ತಲ್ಲ ಆಫೀಸು, ಅದರಿಂದ ಪ್ರತಿಯೊಂದು ಕೀಲಿ ಕೈಯಿಂದನೂ ಅವರು ಮನೆ ಬೀಗದ ಕೈನ ತೆಗಿಯೋಕ್ಕೆ ಇದು ಮಾಡ್ತಾನೆ. ಬಟ್ ಒಂದರಲ್ಲೂ ಆಗಲ್ಲ. ಸೊ ಅವನೇನು ಮಾಡ್ತಾನೆ, ತನ್ನನ್ನು ಹೇಗೆ ಕೊರಗಿಟ್ಟು ಈ ಕೊನೆಯ ಭದ್ರ ಕದ ಹೇಗೆ ತೆರೆಯಲಿ? ಕೇಶವ ನಿಂತಲ್ಲೇ ಬೆವರೆತ್ತಿತ್ತ ಏನು ಮಾಡೋಕ್ಕಾಗ್ದಿರ ಸುಮ್ಮನೆ ಆಗ್ತಾನೆ. ಯಾರಲ್ಲಿ ನೋಡಿ ನನ್ನ ಬೀಗದ ಕೈ ಕಳೆದು ಹೋಗಿದೆ, ಈಗ ಈ ಬೀಗದ ಕೈ ಹೇಗೆ ತೆರಲಿ ಅಂತ ರೋಡಲ್ಲಿ ಜೋರಾಗಿ ಕಿರಿಸ್ಕೋತಾನೆ. ದೀಪವಿನ್ನೂ ಉರಿಯುತ್ತಿದ್ದ ಮೊದಲನೆಯ ಮನೆಯೊಂದರ ಗೃಹಸ್ಥನೊಬ್ಬ ವರಂಡಕ್ಕೆ ಬಂದು ಇವನತ್ತ ಕುತೂಹಲದಿಂದ ನೋಡಿದ. ನೀ ಏನೂ ಹೇಳುತ್ತಿದ್ದೀಯಾ? ನನಗೊಂದು ಅರ್ಥನೂ ಆಗುವುದಿಲ್ಲ ಎನ್ನುವನಂತೆ ತಿರುಗಿ ಮನೆ ಸೇರಿ ದೀಪನ ಆರಿಸ್ತಾನೆ. ಮೊದಲನೇ ಮಜಲೆಯ ಮೇಲೆ 12 ಕಡೆಗಳಲ್ಲಿ ಉರಿಯುತ್ತಿದ್ದ ದೀಪಗಳು ಆರಿ ಹೋದವು. ಕೇಶವನ ಕಳವಳ ಇನ್ನೂ ಹೆಚ್ಚಾಗುತ್ತೆ. ಮರುಕ್ಷಣ ಎಂತಹ ಹುಚ್ಚ ನಾನು ಎಂದುಕೊಂಡು ಕನ್ನಡದಲ್ಲಿ ಒದರಿದೆನಲ್ಲ, ಅವನಿಗೆ ಕನ್ನಡ ಬರುತ್ತದೆಯೇ? ಗಾಬರಿಯ ಮನಸ್ಥಿತಿಯಲ್ಲಿ ನಾನು ಅದನ್ನು ವಿಚಾರಿಸಲೇ ಇಲ್ಲವಲ್ಲ ಎಂತ ಮರಾಠಿಯಲ್ಲಿ ಒದರಿ ಹೇಳಿದ. ಯಾರಲ್ಲಿ? ನನ್ನ ಕೀಲಿ ಕೈ ಕಳೆದಿದೆ, ಈಗ ಬೀಗ ತೆರೆದು ಮನೆಯೊಳಗೆ ಹೇಗೆ ಹೋಗಲಿ? ಕ್ಷಣ ಹೊತ್ತು ಯಾರೂ ಹೊರಗೆ ಬರಲಿಲ್ಲ. ಆಮೇಲೆ 2ನೇ ಮಜಲಿನ ಮನೆಯೊಂದರ ದೀಪ ಹತ್ತಿತ್ತು. ಹೆಂಗಸೊಬ್ಬಳು ಹೊರಗಿನ ಜಗಲಿಯ ಮೇಲೆ ಬಂದು ಇವನತ್ತ ಕುತೂಹಲದಿಂದ ನೋಡಿದಳು. ನೀನು ಯಾರು? ಹೀಗೆ ನಡುರಾತ್ರಿಯಲ್ಲಿ ಒದುರುತ್ತಿ ನೀನು ಹೇಳಿದರ ಅರ್ಥ ಆಗುವುದಿಲ್ಲವಲ್ಲಪ್ಪ ಎನ್ನುವಂತೆ, ನೀನು ಹೇಳಿದ ನಂಗೆ ಅರ್ಥನೇ ಆಗ್ತಿಲ್ಲ ಅನ್ನುವಂತೆ ಮನೆ ಸೇರಿ ದೀಪ ಆರಿಸಿಬಿಟ್ಟಳು. 2ನೇ ಮಜಲಿನ ಕತ್ತಲೆಯಲ್ಲಿ ಮುಳುಗುತ್ತಿತ್ತು. ಕೇಶವನ ಗಾಬರಿ ಇನ್ನೂ ಹೆಚ್ಚಿತ್ತು. ಇವರಿಗೆ ಹಿಂದಿಯಷ್ಟೇ ಬರುತ್ತಿರಬಹುದು. ತನಗೆ ಹೇಳಬೇಕಾದುದನ್ನು ಹಿಂದಿಯಲ್ಲಿ ಹೇಗೆ ಹೇಳಬೇಕುದನ್ನು ವಿಚಾರಿಸುತ್ತಾ, ಆದರೆ ಸರಿಯಾದ ಶಬ್ದಗಳೇ ಹೊಳೆತಿರಲಿಲ್ಲ ಕೇಶವನಿಗೆ. ತನಗೆ ಮೊದಲು ಹಿಂದಿ ಸರಿಯಾಗಿ ಬಂದರಲ್ಲವೇ ಅಂತ 3ನೇ ಮಜಲಿನ ಒಂದು ಮನೆಯಲ್ಲಿ ದೀಪವಿತ್ತು. ಇಸ್ಪೀಟು ಕೂಟ ನೆರೆದಿರಬೇಕು. 3-4 ಮಂದಿ ಗೃಹಸ್ಥರು ಮಾತನಾಡಿ ನಕ್ಕುತ್ತಿದ್ದಂತ ಕೇಳಿಸ್ತಿತ್ತು. ಕೇಶವ ಕಿವಿ ಆನಿಸಿ ಕೇಳತ್ತಿ ಅವರಡು ಭಾಷೆ ಅಂದರೆ ಎಂಬುದನ್ನು ತಿಳಿಯಲು ಗೃಹಸ್ಥನೊಬ್ಬ ಹೊರಗಡೆ ಬರ್ತಾನೆ. ಅವನು ಕರೀತಾನೆ. ಅವರು ಕೆಲವೊಂದು ಫ್ರೆಂಡ್ಸ್ ಇಸ್ಪೀಟಲ್ಲಿ ಕೂತ್ಕೊಂಡಿರ್ತಾರೆ. ಅವನು ಕರೆದಾಗ ಗೃಹಸ್ಥನೊಬ್ಬ ಹೊರಗಡೆ ಬರ್ತಾನೆ. ಅವನ ಹಿಂದೆ ಇನ್ನಿಬ್ಬರು ಬರ್ತಾರೆ. ಏನನ್ನೋ ಮಾತನಾಡಿ ದೊಡ್ಡಕ್ಕ ನಕ್ಕರು. ಅವನೇನೋ ಮಾತಾಡಿದ್ದಕ್ಕೆ ಇವ್ರು ನಗ್ತಾರೆ. ಕೇಶವನಿಗೆ ಅವರ ಭಾಷೆ ತಿಳಿಯೋದಿಲ್ಲ. ಆದರೂ ಧ್ವನಿ ಏರಿಸಿ ಇಂಗ್ಲೀಷ್ನಲ್ಲಿ ಒದರಿ ಹೇಳಿದ, ನೋಡಿ ನನ್ನ ಕೀಲಿಕೈ ಕಳೆದಿದೆ, ಬೀಗ ತೆರೆಯಲಾಗದಲ್ಲ ಅಂತ ಕ್ವಶನ್ ಮಾರ್ಕ್ ಹಾಕ್ತಾನೆ. ನೆರೆದ ಗುಂಪು ಇವನ ಒದುರುವಿಕೆಯನ್ನು ಕಿವಿಯಲ್ಲಿ ಹಾಕಿಕೊಳ್ಳದೆ ಇವನ ಬಗ್ಗೆ ತಲೆನೇ ಕೆಡಿಸ್ಕೊಳ್ದಿರ ಅವರು ಗುಂಪು ಚೆದರುತ್ತೆ. ಅವರು ಒಂದೊಂದು ಕಡೆ ಹೋಗ್ಬಿಡ್ತಾರೆ ಮನೆಗೆ. ಆ ಮನೆಯ ದೀಪವು ಆರಿತು. ಅರೆರೆ, ಇವರು ಯಾರಿಗೂ ನಾನು ಹೇಳಿದ್ದು ತಿಳಿಯುವಲ್ಲದ, ಇವರಿಗೆ ಬರುವ ಭಾಷೆಯಾದರೂ ಯಾವುದು? ಯಾವ ಭಾಷೆಯಲ್ಲಿ ನಾನು ಇವರೊಡನೆ ಮಾತನಾಡುತ್ತೇನೆ? ಕೇಶವನ ಮನ ಅತೀವ ಗೊಂದಲಿಸಿತು. ಕೊನೆಗೆ ಎಲ್ಲರಿಗೂ ತಿಳಿಯಬಹುದಾದ ಆದಿಮಾನವನ ಭಾಷೆಯಲ್ಲಿ ಒದರಿದ, ಅಯ್ಯಯ್ಯೋ 5 ಮಜಲುಗಳ ಮೇಲಿನ ದೀಪಗಳು ಒಮ್ಮೆಲೆ ನಂದಿ ಹೋಗಿ ಕಷ್ಟಿನ ರಾಶಿಯಂತೆ ನಿಂತ ಆ ಭೂತಕಾರದ ಚಾಳಿನ ಕಟ್ಟಡ ನೋಡುತ್ತಾ ಕೇಶವ ನಿಂತಲ್ಲೇ ಕುಸಿದು ಬಿದ್ದ. ಮರುದಿನ ಬೆಳಗ್ಗೆ ಅಕ್ಕಪಕ್ಕದ ಮನೆಯವರು ಎದ್ದು ನೋಡಿದಾಗ ಕೇಶವ ತನ್ನ ಕೋಣೆಯ ಮುಚ್ಚಿದ ಕದದ ಎದುರಿಗೇನೆ ಸತ್ತು ಬಿದ್ದಿದ್ದ. ಕೀಲಿ ಕೈ ಪುತ್ತೆಯೊಂದು ಇವತ್ತಿನಿಂದ ತುಸು ದೂರ ಸಿಡಿದು ಬಿದ್ದಿತ್ತು. ಆಹಾಹಾ ಎನ್ನುವುದರೊಳಗೆ ಸುದ್ದಿ ಹಬ್ಬಿ ಜನ ನೆರೆದಿತ್ತು. ನೆರೆದವರಲ್ಲೊಬ್ಬ ಕೀಲಿ ಕೈ ಪೊತ್ತೆಯನ್ನೆತ್ತು ಒಂದೊಂದೇ ಕೈಯಿಂದ ಬೀಗ ತೆರೆಯುವ ಪ್ರಯತ್ನ ಮಾಡ್ತಾನೆ. ಆದರೆ ಅದಕ್ಕೋಲುವ ಕೀಲಿ ಕೈ ಅದರಲ್ಲಿ ಇರಲಿಲ್ಲ. ಇದಕ್ಕೆ ಹಾಗಾದರೆ ನಡುರಾತ್ರಿಯಲ್ಲಿ ಯಾರೋ ಕೀಲಿ ಕೈ ಕಳೆದಿದೆ, ಬೀಗ ಹೇಗೆ ತೆರಲಿ ಅಂತ ಇವನು ಒದರಿದಾನೆ, ನನಗೆ ಅರ್ಥನೇ ಆಗಲಿಲ್ಲ ಅಂತಂದಾಗ ಸುತ್ತಮುತ್ತಲವರು ಅದೇ ಹೇಳ್ತಾರೆ, ನನಗೂ ಅರ್ಥ ಆಗಿಲ್ಲ ಅಂತ. ಸಂಜೆ ಆಗೋ ಹೊತ್ತಿಗೆ ನಡೆದನ್ನೆಲ್ಲ ಒಂದು ದಂತಕಥೆಯಾಗಿ ಚಾಳಿನ ಹೊರಗೆ ಹಬ್ಬಿತ್ತು. ಆ ಚಾಳಿಯಲ್ಲಿ ಒಬ್ಬ ಸುಂದರ ಯುವಕ ಸತ್ತು ಹೋದನಂತೆ. ಬೀಗದ ಕೈ ಕಳೆದು ಹೋಗಿ ಮನೆಗೆ ಹಾಕಿದ ಬೀಗ ತೆರೆಯಲಾಗದಂತೆ ಮುಚ್ಚಿದ ಕದದ ಹಿಂದುಗಡೆ ಜೀವ ಕಳೆದುಕೊಂಡನಂತೆ ಅಂತ ಈ ಪಾಠದಲ್ಲಿ ಇಷ್ಟೊಂದಿದೆ. ಥ್ಯಾಂಕ್ ಯು. ಅಟ್ಲೀಸ್ಟ್ ಎಕ್ಸ್ಪ್ಲೇನ್ ಮಾಡೋಕ್ಕೆ ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದೀನಿ. ಬಟ್ ನಾನು ಓದಿರೋದು ನಿಮ್ಗೆ ಅರ್ಥ ಆಗುತ್ತೆ, ಅರ್ಥ ಮಾಡ್ಕೊಳ್ಳಿ. ಥ್ಯಾಂಕ್ ಯು.